ಸಹಕಾರ ಸಹಾಯ ಮಾಡಿರಿ. ಬಲ ಇಲ್ಲದವರಿಗೆ ಸಹಕಾರ ಸಹಾಯ ಮಾಡಿರಿ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವಂಥದ್ದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಯೇಸು ಕ್ರಿಸ್ತ ತಾನೇ ಹೇಳಿದಂತ ಮಾತಾಡ್ತಿದ್ರು. ಯೇಸು ಹೇಳಿದಂತ ಮಾತು ನಿಮ್ಮ ಲಕ್ಷ್ಯಕ್ಕೆ ತಂದುಕೊಳ್ಳಿ, ಜ್ಞಾಪಕದಲ್ಲಿ ಇಟ್ಟುಕೊಳ್ಳಿ ಅಂತ ಮಾತು. ನಾನು ಎಲ್ಲ ವಿಷಯದಲ್ಲಿ ನೀವು ಮಾದರಿಯಾಗಿ ತೋರಿಸ್ತಾ ಇದ್ದ. ನೀವು ದುಡಿದು ಅಂತ ಮೈನತ್ ಮಾಡಿ ಬಲ ಇಲ್ಲದವರಿಗೆ ಸಹಾಯ ಮಾಡಿರಿ. ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಯೇಸು ಕ್ರಿಸ್ತ ಹೇಳಿದ್ದಾನೆ. ಆ ಮಾತು ನಿಮಗೆ ಜ್ಞಾಪಕ ತರ್ತಾ ಇದ್ದಂಥದ್ದು. ಅದಕ್ಕೆ ನಾವು ದುಡಿಲತ್ತೇವ್ರಿ, ನಾವು ಮೈನತ್ ಮಾಡಿರ್ತೇವೆ, ನಮ್ಗೆ ಆಸ್ತಿ ಇಲ್ಲ, ನಮ್ಗೆ ಯಾರಿಲ್ಲ, ನಮ್ಗೆ ಸಂಸಾರ ಸೆಳೆದು ಅಂತ ಹೇಳಿ ನಾವು ಇದರಲ್ಲಿ ಬಹಳಷ್ಟು ಮನಸ್ಸು ನಾರಾಜ್ ಮಾಡ್ಕೊಂಬರ್ಬೇಕಾಗಿಲ್ಲ. ದೇವ್ರ ಶಕ್ತಿ ಕೊಟ್ಟನ, ಬಲ ಕೊಟ್ಟನ, ಆರೋಗ್ಯ ಕೊಟ್ಟನ. ಆರೋಗ್ಯದಿಂದ ನಾವು ಎಷ್ಟಾದ್ರೂ ನಮಗ ದೇವರು ಕೈ ಕಾಲ ಶಕ್ತಿ ಕೊಟ್ಟು ಕೆಲಸ ಮಾಡೋದಾದ್ರೆ ಅದ್ರಾಗೆ ದುಡಿದು ನಾವು ಮೈನೇಜ್ ಮಾಡಿ ನಮಗ್ ಆದಷ್ಟು ಕೈಗೆ ಸಹಾಯ ಮಾಡ್ಬೇಕಂತ. ತೆಗೆದುಕೊಳ್ಳೋದಕ್ಕಿಂತ ಕೊಡುವುದೇ ಅಂತಾರೆ. ಬಹಳ ಸಾರಿ ತಗೊಳ್ಳಕ್ಕೆ ಎಲ್ಲರಿಗೂ ಬರ್ತದ, ಕೊಡ್ಬೇಕಂದ್ರೆ ಬಹಳ ಕಷ್ಟ. ತಗೊಳ್ಳಕ್ ಮಾತ್ರ ಖುಷಿ ಅದ, ತಗೊಳ್ಳಕ್ ಖುಷಿ ಅದ, ಕೊಡ್ಲಕ್ ಪಾದಸೇನು ಸೌಂದರ್ಯಕಾಂತಿ ಹಬ್ಬ ಇಟ್ಟು ಅಲ್ಲ, ಬಹಳಷ್ಟು ದುಃಖದಲ್ಲಿ ಬಹಳ ಕಠಿಣವಾದ ಬಹಳ ಜಡದ ಮಾತು. ಈಗ ನಾವೆಂದು ಅದಕ್ಕ ಆ ಒಂದು ಭಾರ ನಾವು ತಿಳ್ಕೋಬೇಡ. ತಗೊಳ್ಳಕ್ಕೆ ಬಹಳಷ್ಟು ಸುಲಭ ಅದ, ಕೊಡಬೇಕ ಕಷ್ಟ, ಜಡ ಬಹಳ ಕಷ್ಟ. ಅದ್ರ ವಾಕ್ಯ ಏನ್ ಹೇಳ್ತಂದ್ರೆ ತೆಗೆದುಕೊಳ್ಳೋದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನಂತ ಮಾತು ನಿಮ್ಗೆ ನೆನಪಿಗೆ ತರುವಂತ ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 35ನೇ ವಚನ. ನೀನು ಇದಾಗ ಪ್ರಯಾಸ ಪಡಿ ಬಲಹೀನವನ್ನು పుచ్చుకొని ఇచ్చుట ధన్యము అని ప్రభువైన యేసు చెప్పిన మాటలు జ్ఞాపకము చేసుకొనవలెననియు అన్ని విషయములలో మీకు మాదిరి చూపించునని చెప్పాను. ಎಲ್ಲ ವಿಷಯದ ಪ್ರಭುವಾದ ಯೇಸು ಹೇಳಿದಂತ ಮಾತು ಎಲ್ಲ ವಿಷಯದ ನಿಮಗ ಮಾದರಿಯಾಗಿ ತೋರಿಸ್ತಾ ಇದ್ದೆ. ನಾವು ಮಾದರಿ ಎಂಬಂತ ಜೀವಿತ ಹೇಳೋದು ಗೊತ್ತಾ? ನಾ ಹೆಂಗ್ ನಡ್ಲತ್ತೋ ನೀ ಹಂಗಾಗಿ, ನನ್ನ ನಡತಿ ಹೇಗೋದು ನಿನ್ ನಡತಿ ಹೆಂಗೆ ಇರ್ಬೇಕು, ನಾ ಹೆಂಗ್ ನಡೆಯೋದು ನೀ ಹೆಂಗ್ ನಡೆಯೋದೇ ಮಾದರಿ. ಯೇಸು ಸ್ವಾಮಿ ವಿಷಯದಲ್ಲಿ ನೋಡಿದಾಗ ಎಲ್ಲ ವಿಷಯ ನಿಮಗೆ ಮಾದರಿಯಾಗಿ ತೋರಿಸ್ತದ. ಆ ಮಾದರಿ ಎಂಬಂತ ಜೀವಿತ ನೋಡಿದಾಗ ತೆಗೆದುಕೊಳ್ಳೋದಕ್ಕಿಂತ ಕೊಡುವಂಥದ್ದು ಹೆಚ್ಚಿನ ಭಾಗ್ಯ ಎಂಬುದಾಗಿ ಯೇಸು ಹೇಳುವಂತ ಮಾತು ನೀವು ಜ್ಞಾಪಕ ತರ್ತಕ್ಕಂಥ ಜ್ಞಾಪಕದಲ್ಲಿ ಇಟ್ಕೋಬೇಕು. ನಾವು ಜ್ಞಾನದ ತಂದ್ಕೋಬೇಕ ಮಾತು. ಅರೆ ಕೊಡ್ಬೇಕಾ ತಗೋಬೇಕಾ? ಕೊಡ್ಲಕ್ಕೂ ಬಹಳಷ್ಟು ಕಠಿಣವಾದಂಥದ್ದು, ತಗೊಳಕ್ ಮಾತ್ರ ಬಹಳ ಸುಲಭವಾಗಿದೆ. ರೊಕ್ಕ ಎಲ್ಲಾರ ಕುಡ್ಲತ್ತಾರ ಹಂಚ್ಲತ್ತಾರ ಅಂದ್ರೆ ನಾವು ನಮ್ಮ ಮಕ್ಕಳು ನಮ್ಮ ಎಲ್ಲರ ಕುಟುಂಬ ಹೋಗ್ತೇವೆ. ಅಲ್ಲಿ ಟೆಕ್ಸಲ್ಲಿ ಕಟ್ಬೇಕಂದ್ರ ಕಟ್ಲಕ್ ಹೋಗ್ರಿ ಅಂದ್ರ ಈಗೆಲ್ಲರೂ ರೊಕ್ಕ ಕಟ್ಲಕ್ ಬಂದದ್ದೇ ಆಗಲ್ಲ ಅಲ್ಲ. ಕುಡ್ಲತ್ತಾರ ಹಂಚ್ಲತ್ತಾರ ಅಂದ್ರೆ ಎಲ್ಲರೂ ನೋಡ್ತೇವೆ, ಹಂಚ್ಲತ್ತಾರ ಕೈ ಚಾಚ್ತೇವೆ. ಕಟ್ಟದಾದಂದ್ರ ಹೋಗ್ಲಕ್ ಬಂದದ್ದು, ಈಗ ಬಂದಂತ ಅಡಸದ ಕಟ್ಟೋದು ಅಲ್ಲ. ಅದಕ್ಕೆ ತಗೊಳ್ಳಕ್ಕೆ ಹೆಂಗ ಓಡ್ತೇವೋ ಕುಡ್ಲಕ್ಕೆ ಹೆಂಗೆ ಇರ್ಬೇಕಂತ ಇದು ಯೇಸು ಸ್ವಾಮಿ ಹೇಳಿದಂತ ಮಾತು ಅಂತ ಹೇಳ್ತಿದ್ವಿ. ನಾವು ಧರ್ಮೋಪದೇಶ ಮಾಡಿ 15:10 ನೋಡ್ಬೋದು. ನೀವು ಕೊಡುವಾಗ ಬೇಸರಗೊಳ್ಳದೆ ಉದ್ಧಾರ ಮನಸ್ಸಿಂದ ಕೊಡೋರಾಗಿರ್ಬೇಕಂತ ಧರ್ಮೋಪದೇಶ ಕಾರಣ 15:10. ನೀವು ಕೊಡುವಾಗ ಬೇಸರಗೊಳ್ಳದೆ ಉದ್ಧಾರವಾದ ಮನಸ್ಸಿನಿಂದ ಕೂಡಬೇಕು. ಓದ್ಬೇಡೇನು ಓದಿ. ಅದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಎಲ್ಲ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನ ಅಭಿವೃದ್ಧಿ ಮಾಡ್ತಾನಂತೆ. ಅಭಿವೃದ್ಧಿ ನೀವು ಕೊಡುವಾಗ ಬೇಸರಗೊಳ್ಳದೆ
ಯಾವಾಗದ ಈಗ ಹೇಳಿದೆ ನಿಮ್ಮನ್ನ ಪಾದೇ ಸಾಗರ್ ಹಬ್ಬ ಇದ್ದವ್ರು ಯಾರು ಮಾಡಲಿ ಅಂತ ಹೇಳಿ ನಿಮ್ಗೆ ಜಡ ಆಯ್ತು ಅಂತ ಹೇಳಿದ. ಮತ್ತೊಂದು ಹೇಳ ಇಲ್ಲ ದೇವ್ರ ವಾಕ್ಯದಾಗ ನೀವು ಕೂಡುವಾಗ ಬೇಸರಗೊಳ್ಳದೆ ಉದ್ಧಾರವಾದ ಮನಸ್ಸಿಂದ ಕೊಡಬೇಕಂತ. ನಂಗಿರ್ಬೇಕು ಉದ್ಧಾರ ಮನಸ್ಸು? ಸಾಫ್ ಜಡ ಅಂದ್ರೆ ಎಟ್ವಿ ಆಗ್ಬೋದು. ದೇವ್ರೇ ನಮ್ಮ ಕೈ ಕಾಲದಾಗ ಶಕ್ತಿ ಕೊಟ್ಟಿವಿ, ದಾನ ಕೊಟ್ಟಿವಿ, ನಮ್ಗೆ ಧನ್ಯ ಮಾಡಕ್ಕೆ ಆರೋಗ್ಯದಿಂದ ಇರ್ತೀವಿ, ನಾವು ಮಾಡಿದೇವು, ಅದ್ರಾಗಿಂದ ನಾನು ಇಟ್ಬಿಡ್ತಾ